ಅದು ಅಯೋಧ್ಯೆಯಿಂದ ಬರ್ತಾ ಇದ್ದಂತಹ ರೈಲು, ರಾಮ ಭಕ್ತರಿದ್ದಂತಹ ರೈಲಿಗೆ ಬೆಂಕಿ ಹಚ್ಚುತ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಹಾಕಲಾಗಿತ್ತು. ಇದು ಹೈ ಡ್ರಾಮಾಕ್ಕೂ ಸಹ ಕಾರಣ ಆಯಿತು. ಆ ಬೆದರಿಕೆ ಹಾಕಿದ್ದ ಯುವಕನನ್ನ ಈಗಾಗಲೇ ಬಂಧಿಸಲಾಗಿದೆ. ಈ ಘಟನೆಯನ್ನ ಖಂಡಿಸಿ ಪ್ರತಿಭಟನೆ ಸಹ ಆಗಿದೆ. ಅಯೋಧ್ಯೆ ರೈಲಿಗೆ ಬೆಂಕಿ ಹಚ್ಚುವ ಬೆದರಿಕೆ ಘಟನೆ ಹಿಂದೆ ಭಯೋತ್ಪಾದಕ ಸಂಘಟನೆಯ ಪಾತ್ರ ಇರಬಹುದು ಅಂತ ಶ್ರೀರಾಮ ಸೇನೆಯ ಸಂಚಾಲಕ ರಾಜು ಖಾನಪ್ಪನವರು ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ ಮಂದಿರ ಕೆಡವಿ ಬಾಬ್ರಿ ಮಸೀದಿ ಕಟ್ಟುವುದಾಗಿ ಹೇಳಿದ್ದಾರೆ. 5 ಜನ ಮುಸ್ಲಿಂ ಯುವಕರ ತಂಡದಿಂದ ಕೃತ್ಯ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಆಸ್ಥಾ ಎಕ್ಸ್‌ಪ್ರೆಸ್ ನಲ್ಲಿ ನಿನ್ನೆ ನಡೆದಂತಹ ಘಟನೆ ಸಹಜವಾಗಿ ಹಿಂದೂ ಯುವಕರನ್ನ ಕೆರಳಿಸಿದೆ. ಶ್ರೀರಾಮ್ ಸೇನೆ ಗದಗ್ನಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಸ್ಥಾ ರೈಲ್ನಲ್ಲಿ ಅನಧಿಕೃತವಾಗಿ ಪ್ರವೇಶ ಮಾಡಿ ಅಲ್ಲಿ ಭಕ್ತರನ್ನ ಹೆದರಿಸುವಂಥ ಕೆಲಸವನ್ನು, ಅಂದರೆ ಬೆಂಕಿಯನ್ನು ಇಡ್ತೇವೆ ಅಂತ ಹೇಳಿಕೆಯನ್ನು ಕೊಟ್ಟಂತಹ ಪುಂಡರನ್ನ ಬಂಧಿಸಬೇಕು ಅಂತ ಹೇಳಿ ಶ್ರೀರಾಮ್ ಸೇನೆ ಆಗ್ರಹಿಸಿದೆ. ಜೊತೆಗೆ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡುವ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದೆ. ನಮ್ಮ ಜೊತೆಗೆ ಶ್ರೀರಾಮ್ ಸೇನೆ ಮುಖಂಡರು ಮಾತನಾಡ್ತಾ ಹೋಗ್ತಾನೆ. ಸರ್, ಏನ್ ಹೇಳ್ತೀರಿ? ನಾವು ಇದನ್ನ ನೇರವಾಗಿ ಖಂಡಿಸ್ತೀವಿ. ಇದರ ಹಿಂದೆ ಭಯೋತ್ಪಾದಕ ಸಂಘಟನೆಗಳ ಕೈವಾಡ ಇದೆ. ಯಾಕಂದ್ರೆ ಈ ಹಿಂದೆ ಗೋಧ್ರಾ ಹತ್ಯೆಕಾಂಡ ಆದ ಸಂದರ್ಭದೊಳಗೆ ಸಾಕಷ್ಟು ಭಯೋತ್ಪಾದಕ ಸಂಘಟನೆಗಳು ಈ ಕೃತ್ಯ ನಾವು ಎಸಗಿದ್ದೀವಿ ಅಂತೇಳಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಇದು ಒಂದು ಕೂಡ ಅದೇ ಮಾದರಿ ಒಳಗೆ. ಯಾಕಂದ್ರೆ ಈಗ ಸಾಕಷ್ಟು ಜನ ಮುಸ್ಲಿಂ ನಾಯಕರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ನಾವು ಅಯೋಧ್ಯೆಯ ರಾಮ ಮಂದಿರವನ್ನು ಕೆಡವಿ ಬಾಬ್ರಿ ಮಸೀದಿಯನ್ನು ಕೆಡ್ತೀವಿ. ಯಾವ ಬಾಬರ್ ಬಗ್ಗೆ ಮಾತಾಡ್ತಾರೋ ಅವ ಒಬ್ಬ ಈ ದೇಶಕ್ಕೆ ಭಯೋತ್ಪಾದಕ ಹಾಗೆ ಬಂದಂಥವನ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಇದು ಕೂಡ ಭಯೋತ್ಪಾದಕರ ಕೃತ್ಯನೇ. ನಿನ್ನೆ ಆಸ್ಥಾ ಟ್ರೈನನ್ನು ಎಕ್ಸ್ಪ್ರೆಸ್ ಟ್ರೈನನ್ನು ಸುಡ್ತೀನಿ ಅಂತ ಹೇಳುವ ಮುಖಾಂತರ ಮತ್ತೊಮ್ಮೆ ತಮ್ಮ ಈ ಭಯೋತ್ಪಾದಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದು ಕೇವಲ ಹೇಳಿಕೆಯಾಗಿ ಪೊಲೀಸ್ ಇಲಾಖೆ ಪರಿಗಣಿಸಬಾರ್ದು ಮತ್ತು ರಾಜ್ಯ ಕೇಂದ್ರ ಸರ್ಕಾರ ಪರಿಗಣಿಸಬಾರ್ದು. ಇದ್ರ ಹಿಂದೆ ಒಂದು ಕೈವಾಡ ಇದೆ. ಯಾಕಂದರೆ ಬಹಳಷ್ಟು ನಾಯಕರು ಹೇಳ್ತಾ ಇದ್ದಾರೆ ನಾವು ಅದನ್ನು ಹೊಡಿತೀವಿ ಅಂತೇಳಿ. ಹಂಗಂದ್ರೆ ಇದ್ರ ಹಿಂದೆ ಅವ್ರ ಕೈವಾಡನೂ ಇರ್ಬೋದು. ಯಾಕಂದ್ರೆ ಒಂದು ಉದಾಹರಣೆ ಆಗಿಬಿಟ್ಟಿದೆ ಈ ದೇಶದೊಳಗೆ. ಗುಜರಾತ್ನೊಳಗೆ ನಾವು ಕರಸೇವಕರನ್ನು ಸುಟ್ಟಿದ್ದು. ಮತ್ತೊಮ್ಮೆ ಅಂಥ ಕೃತ್ಯಗಳು ನಡಿಬಾರ್ದು ಅಂದ್ರೆ ಇವರನ್ನು ಬಂಧಿಸಬೇಕು. ಮತ್ತೊಂದ್ ಕಡೆ ಇದೇ ವಿಚಾರ ಪರಿಷತ್ನಲ್ಲೂ ಕೂಡ ಪ್ರತಿಧ್ವನಿಸುತ್ತೆ. ಅಯೋಧ್ಯೆ ರೈಲಿನಲ್ಲಿ ಬೆದರಿಕೆ ಕೇಸ್ ಪರಿಷತ್ನಲ್ಲೂ ಈ ವಿಚಾರ ಪ್ರಸ್ತಾಪ ಆಗತ್ತೆ. ಸರ್ಕಾರದ ವಿರುದ್ಧ ಕೋಟಾ ಶ್ರೀನಿವಾಸ್ ಪೂಜಾರಿ ವಾಗ್ದಾಳಿಯನ್ನ ನಡೆಸ್ತಾರೆ. ಅಯೋಧ್ಯೆ ರೈಲಿಗೆ ನುಗ್ಗಿ ಬೆಂಕಿ ಹಚ್ಚೋ ಬೆದರಿಕೆ ಹಾಕಿದ್ದಾರೆ. ಆದ್ರೆ ಪೊಲೀಸರು ಆ ದುಷ್ಕರ್ಮಿಯನ್ನ ಹಿಡಿದು ಆ ನಂತರ ಬಿಟ್ಟು ಕಳಿಸಿದ್ದಾರೆ. ರಾಮ ಭಕ್ತರಿಗೆ ಬೆದರಿಕೆ ಹಾಕಿದ್ರೂ ಕೂಡ ಸರ್ಕಾರ ಸುಮ್ಮನಿದೆ. ಹರಿಪ್ರಸಾದ್ ಹೇಳಿದಂತೆ ಗೋಧ್ರಾ ದುರಂತ ನಡೆಯುತ್ತೆ ಅನ್ಸುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ರು ಕೋಟಾ ಶ್ರೀನಿವಾಸ್ ಪೂಜಾರಿ. ನಿನ್ನೆ ಬಂದು ಹೊಸಪೇಟೆ ಕಡೆ ಬರ್ತಾ ಇದ್ರೆ ದುಷ್ಕರ್ಮಿಗಳು ರೈಲಿಗೆ ನುಗ್ಗಿ ಅಲ್ಲಿ ರೈಲಿಗೆ ಬೆಂಕಿ ಹಾಕ್ತೇವೆ ಅಂತ ಹೇಳಿ ಗಲಾಟೆ ಮಾಡ್ತಾರೆ. ರಾಮ ಭಕ್ತರೆಲ್ಲ ಕೆಳಗಿಳಿಯುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಂಥ ಒಂದು ದಾರುಣವಾದಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಾಗಲೂ ಕೂಡ ಸರ್ಕಾರದಿಂದ ಯಾವುದೇ ಹೇಳಿಕೆ ಬರ್ತಾ ಇಲ್ಲ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹಿಸುವುದು, ಅಯೋಧ್ಯೆ ಮೈಸೂರು ರೈಲಿಗೆ ಹೋಗುವಂತ ಸಂದರ್ಭದಲ್ಲಿ ದುಷ್ಕರ್ಮಿಗಳ ಅಡ್ಡ ಹಾಕಿ ಅಲ್ಲಿರುವಂತಹ ರಾಮ ಭಕ್ತಿಗೆ ಬೆದರಿಕೆ ಹಾಕುವಂತ ಘೋರಕೃತ್ಯ ನಡೆದಾಗಲೂ ಕೂಡ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ನನಗೆ ಹರಿಪ್ರಸಾದ್ರ ಮಾತು ನೆನಪಾಗುತ್ತೆ. ಮತ್ತೊಂದು ಗೋಧ್ರಾ ನಡೆಯುತ್ತೆ ಅಂತ ಹೇಳಿ ಹೇಳಿದಂತ ನೆನಪು ಅವ್ರು ಹೇಳಿದ್ ನಿಜವಾಗ್ತೇನೋ ಅನ್ನುವಂಥ ಭಾವನೆಗಳು ಇವತ್ತು ರಾಜ್ಯದಲ್ಲಿ ಬಿತ್ತಿರುವಂತ ವಾತಾವರಣ ಇದೆ. ನಾನು ಆಗ್ರಹ ಪಡಿಸ್ತೇನೆ ಸರ್ಕಾರಕ್ಕೆ, ಗೃಹ ಮಂತ್ರಿಗಳಿದ್ದೀರಿ, ಅಯೋಧ್ಯೆ ಮತ್ತು ಮೈಸೂರಿನ ವಿಶೇಷ ರೈಲಿಗೆ ನುಗ್ಗಿ ಅಲ್ಲಿ ಬೆಂಕಿ ಹಚ್ಚೇನೆ ಅಂತ ಹೇಳುವವರೆಗೂ ಕೂಡ ಆರೋಪಿಗಳನ್ನ ಸರ್ಕಾರ ಹಿಡಿದು ಮತ್ತೆ ಬಿಟ್ಟುಬಿಟ್ಟಿದ್ದಾರೆ. ಇದೆಂತ ದಾರುಣ ಪರಿಸ್ಥಿತಿ ಇದು. ಹಾಗಿದ್ರೆ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಯ್ತು ಸರ್ಕಾರದಲ್ಲಿ? ಏಕಾಏಕಿ ಕೇಳಿದೆ ಅಂದ್ರೆ ಏಕಾಏಕಿ ನಡೆದಿದೆ. ಏಕಾಏಕಿ ಯಾಕೆ ನಿಯಮ ಇದೆಯಾ? ನಿಯಮ ಇದೆಯಾ? ಅವರು ಈ ರೀತಿ ವಿತೌಟ್ ದಿ ಪರ್ಮಿಷನ್ ಆಫ್ ದಿ ಚೇರ್, ವಿತೌಟ್ ದಿ ಪರ್ಮಿಷನ್ ಆಫ್ ದಿ ಚೇರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.